ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 20 ಏಪ್ರಿಲ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಸಾರಿ ಫ್ರೆಂಡ್ಸ್, ನಿನ್ನೆ ಮತ್ತೆ ಮೊನ್ನೆ 2 ದಿನಗಳು ಸಿಸ್ಟಮ್ ಮೇಂಟೆನೆನ್ಸ್ ಇರೋದ್ರಿಂದ ರೆಕಾರ್ಡಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮತ್ತೆ ನಾಳೆ ಬರುವ ಕ್ಲಾಸ್ಗಳಲ್ಲಿ ನಾವು ಉಳಿದಿರುವಂತಹ ಆರ್ಟಿಕಲ್ಗಳನ್ನು ಕವರ್ ಮಾಡುವ ಪ್ರಯತ್ನ ಮಾಡೋಣ. ನಾವು ಲಾಸ್ಟ್ ಸೆಷನ್ನಲ್ಲಿ ಕೇಳಿದ ಪ್ರಶ್ನೆ, ಸೀಮಾ ದರ್ಶನ್ ಯೋಜನೆಯನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ. ವೇರ್ ಡಿಡ್ ಸೀಮಾ ದರ್ಶನ್ ಸ್ಕೀಮ್ ಇನಾಗ್ರೇಟೆಡ್ ರೀಸೆಂಟ್ಲಿ? ಯಾವ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ಈ ಸೀಮಾ ದರ್ಶನ್ ಅನ್ನುವ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಅಂತ. ಆಪ್ಷನ್ಗಳಲ್ಲಿ ರಾಜಸ್ಥಾನದ ಗಡಿ, ಆಪ್ಷನ್ ಬಿ ಗುಜರಾತ್ನ ಗಡಿ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ, ಮತ್ತೆ ಆಪ್ಷನ್ ಡಿ ಅಲ್ಲಿ ಪಶ್ಚಿಮ ಬಂಗಾಳದ ಗಡಿ ಭಾಗದಲ್ಲಿ ಅಂತ. ಸೊ ಇದರ ಸರಿಯಾದ ಉತ್ತರವನ್ನ ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ಗುಜರಾತ್ನ ಗಡಿ. ಗುಜರಾತ್ನ ಉತ್ತರ ಭಾಗದಲ್ಲಿರುವಂತಹ ನಾಡಾಬೆಟ್ ಅನ್ನುವ ಒಂದು ಪ್ರದೇಶದಲ್ಲಿ ಈ ಸೀಮಾ ದರ್ಶನ್ ಅನ್ನುವ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಈ ಸೀಮಾ ದರ್ಶನ್ ಯೋಜನೆಯ ಉದ್ದೇಶ ಏನು ಅಂತಂದ್ರೆ, ಭಾರತದ ಗಡಿಯನ್ನ ಕಾಯುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಸಿಬ್ಬಂದಿಗಳ ಒಂದು ಜೀವನವನ್ನ ಅರ್ಥ ಮಾಡಿಕೊಳ್ಳಲು, ಮತ್ತೆ ಅವರು ಉಪಯೋಗಿಸುವಂತಹ ಉಪಕರಣಗಳಾದ ಮಿಸೈಲ್ ಆಗಿರ್ಬೋದು, ಅವರ ವೆಪನರಿ ಸಿಸ್ಟಮ್ ಆಗಿರ್ಬೋದು, ಇವುಗಳನ್ನ ನೋಡಿ ವ್ಯಕ್ತಿಗತವಾಗಿ ವೀಕ್ಷಿಸುವಂತಹ, ದರ್ಶನ ಮಾಡುವಂತಹ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿದೆ. ಅದರ ಹೆಸರು ಸೀಮಾ ದರ್ಶನ್ ಅಂತ. ಇದನ್ನ ಗುಜರಾತ್ನ ಗಡಿ ಭಾಗದಲ್ಲಿರುವ ನಡಾಬೆಟ್ ಅನ್ನುವ ಊರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ಸೊ ನಮ್ಮ ಇವತ್ತಿನ ಪ್ರಶ್ನೆ, ಯಾವ ಸಚಿವಾಲಯವು EDAR ಅಥವಾ ಈ ಡಿಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಅನ್ನ ಅಭಿವೃದ್ಧಿಪಡಿಸಿದೆ ಅಂತ. Which ministry has developed the EDAR or E-Detailed Accident Report Portal? ಆಪ್ಷನ್ 1 ರಕ್ಷಣಾ ಸಚಿವಾಲಯ, ಆಪ್ಷನ್ 2 ಗೃಹ ಸಚಿವಾಲಯ, ಆಪ್ಷನ್ 3 ರಸ್ತೆಗಳು, ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಆಪ್ಷನ್ 4 ಪ್ರವಾಸೋದ್ಯಮ ಸಚಿವಾಲಯ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಏನು ಅಂತ, ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಉತ್ತರವನ್ನ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಇಂಟಿಗ್ರಲ್ ಲರ್ನಿಂಗ್ ಅರೇನಾ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಅಪ್ಲೋಡ್ ಮಾಡುವಂತಹ ಸ್ಟಡಿ ಮಟೀರಿಯಲ್ಗಳಾಗಿರ್ಬೋದು, ಮತ್ತೆ ನಾವು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡುವಂತಹ ಡೈಲಿ ಕ್ವಿಜ್ಗಳನ್ನ ಅಟೆಂಡ್ ಮಾಡಬಹುದು. ಮತ್ತೆ ಎವ್ರಿ ವೀಕ್ ನಾವು ಫ್ರೀ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇವೆ, ಆಫ್ಲೈನ್ ಟೆಸ್ಟ್. ಸೊ ಅವುಗಳ ಒಂದು ಇನ್ಫಾರ್ಮೇಶನ್ ಮತ್ತೆ ಅವುಗಳ ಒಂದು ರಿಸಲ್ಟ್ ಶೀಟ್ ಅನ್ನ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಸಬ್ಸ್ಕ್ರೈಬ್ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಫಸ್ಟ್ ಆರ್ಟಿಕಲ್ ನಲ್ಲಿ ಎಕೋಸಾಕ್ ಬಗ್ಗೆ ತಿಳ್ಕೊಳ್ಳೋಣ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ಈ ಎಕೋಸಾಕ್ ಅಥವಾ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಕನ್ನಡದಲ್ಲಿ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಯೋಗ, ಇದರಲ್ಲಿ 4 ಪ್ರಮುಖವಾದ ಸಂಸ್ಥೆಗಳಿಗೆ ಭಾರತವನ್ನ ಆಯ್ಕೆ ಮಾಡಲಾಗಿದೆ ಅಂತ ನ್ಯೂಸ್ ಇದೆ. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳ ಸಮಿತಿ, ಈ ಒಂದು ಸಮಿತಿಗೆ ನಮ್ಮ ಭಾರತದ ಪ್ರೀತಿ ಸರನ್ ಅವರನ್ನ ರಾಯಭಾರಿಯಾಗಿ ಗುರುತಿಸಲಾಗಿದೆ. ಇನ್ನು ಈ 4 ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭಾರತವು ಈ 4 ಸಂಸ್ಥೆಗಳಿಗೆ ಆಯ್ಕೆಯಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಸಮಿತಿ, ಎರಡನೇದು ಸಾಮಾಜಿಕ ಅಭಿವೃದ್ಧಿ ಆಯೋಗ, ಮೂರನೇದು ಸರ್ಕಾರೇತರ ಸಂಸ್ಥೆಗಳ ಸಮಿತಿ, ನಾಲ್ಕನೇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಯೋಗ. ಸೊ ಸದ್ಯಕ್ಕೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಯೋಗದ ಒಂದು ಆಯ್ಕೆಯನ್ನ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ 4 ಸಂಸ್ಥೆಗಳಿಗೆ, ಎಕೋಸಾಕ್ಸ್ನ ಸಂಸ್ಥೆಗಳಿಗೆ ಈ ಒಂದು ಭಾರತವನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಈ ಎಕೋಸಾಕ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅಭಿವೃದ್ಧಿಗಾಗಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಯೋಗ, ಇದು ಯುನೈಟೆಡ್ ನೇಷನ್ನ ಒಂದು ಅಂಗಸಂಸ್ಥೆಯಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುವಂತಹ ಅದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಕುರಿತಾಗಿ ಚರ್ಚೆ ಮಾಡಲು ವಾರ್ಷಿಕವಾಗಿ ಈ ಒಂದು ಇಂಟರ್ ಗವರ್ಮೆಂಟಲ್ ಪ್ಲಾಟ್ಫಾರ್ಮ್ ಅಥವಾ ಅಂತರ್ ಸರ್ಕಾರಿ ಯೋಜನೆ ಅಥವಾ ವೇದಿಕೆಯನ್ನ ಎಕೋಸಾಕ್ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಇನ್ನು ಎಕೋಸಾಕ್ ಮತ್ತೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳ ಒಂದು ಉನ್ನತ ಮಟ್ಟದ ಸಲಹೆಯನ್ನ ಈ ಒಂದು ಸಂಸ್ಥೆ ಒದಗಿಸುವುದಕ್ಕೆ ಒಂದು ಹೆಚ್ಚಿನ ಒಂದು ಒತ್ತನ್ನ ಕೊಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಎಕೋಸಾಕ್.
ರೀಸೆಂಟ್ ಆಗಿ ಕಾಂಟೆಕ್ಸ್ಟ್ ಏನಿತ್ತು ಅಂತಂದ್ರೆ ನಮ್ಮ ಭಾರತದಿಂದ ವಿಶ್ವಸಂಸ್ಥೆಯ ಆರ್ಥಿಕ ಸಾಮಾಜಿಕ ಮಂಡಳಿ ಅಥವಾ ಎಕನಾಮಿಕ್ ಸೋಷಿಯಲ್ ಕೌನ್ಸಿಲ್, ನೆನ್ಪಿಟ್ಕೊಳ್ಳಿ ಎಕೋಸಾಕ್ ನ ಫುಲ್ ಫಾರ್ಮ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ, ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು 4 ಪ್ರಮುಖ ಸಂಸ್ಥೆಗಳಿಗೆ ಭಾರತವನ್ನ ಆಯ್ಕೆ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ IMD ಅಥವಾ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದನ್ನ ಕರೀತಾರೆ. ಇದು ರೀಸೆಂಟ್ ಆಗಿ ಮೊದಲ ಒಂದು ದೀರ್ಘ ಶ್ರೇಣಿಯ ಮುನ್ಸೂಚನೆಯ ಒಂದು ರಿಪೋರ್ಟ್ ಅನ್ನ ನೀಡಿದ್ದು, ಇದರ ಪ್ರಕಾರ ಈ ವರ್ಷ ಭಾರತದಲ್ಲಿ ಸಾಮಾನ್ಯ ಮಳೆ, ಈ ನೈಋತ್ಯ ಮಾನ್ಸೂನ್ ಅಂತ ನಾವು ಕರಿತೇವೆ, ಆ ಒಂದು ಇದರ ಮಳೆಯಲ್ಲಿ ಒಂದು ಭಾರತದಲ್ಲಿ ಸಾಮಾನ್ಯ ಮಳೆ ಆಗಲಿದೆ ಅಂತ ಇದು ಭವಿಷ್ಯವನ್ನ ಅಥವಾ ಪ್ರಿಡಿಕ್ಷನ್ ಅನ್ನ ಮಾಡಿದೆ. ನೆನ್ಪಿಟ್ಕೊಳ್ಳಿ, IMD ಪ್ರತಿ ವರ್ಷ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಆಗುವಂತಹ ಈ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಥವಾ ಮಾನ್ಸೂನ್ ಮಳೆ ಅಂತ ಕರಿತೇವೆ, ಅವುಗಳ ಒಂದು ದೀರ್ಘಾವಧಿಯ ಮುನ್ಸೂಚನೆಯನ್ನ ನೀಡಿದೆ. ಇದರ ಒಂದು ಓವರ್ ವ್ಯೂ ಅಥವಾ ಅವಲೋಕನವನ್ನ ನೋಡೋದಾದ್ರೆ, IMDಯು ಈ ದೀರ್ಘ ಶ್ರೇಣಿಯ ಒಂದು ಮುನ್ಸೂಚನೆಯನ್ನ 2 ಹಂತಗಳಲ್ಲಿ ನೀಡುತ್ತೆ ಪ್ರತಿ ವರ್ಷ. ಸೊ ಮೊದಲನೆಯದು ಏಪ್ರಿಲ್ ತಿಂಗಳಲ್ಲಿ, ಅಂದ್ರೆ ಈಗ ನೀಡಿರುವಂತಹ ಮೊದಲನೆಯ ಒಂದು ರಿಪೋರ್ಟ್ ಅಥವಾ ಒಂದು ಪ್ರಿಡಿಕ್ಷನ್ ರಿಪೋರ್ಟ್ ಅನ್ನ IMD ನೀಡಿದೆ. ಅದಾದ ನಂತರ ಎರಡನೆಯ ಒಂದು ರಿಪೋರ್ಟ್ ಅನ್ನ ಮುನ್ಸೂಚನೆಯನ್ನ ಮೇ ಕೊನೆಯ ವಾರದಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಎರಡನೆಯ ಮುನ್ಸೂಚನೆಯನ್ನ IMD ನೀಡುತ್ತೆ. ಇನ್ನು ಈ ದೀರ್ಘಾವಧಿಯ ಸರಾಸರಿ ಋತುಮಾನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮುನ್ಸೂಚನೆ ಯಾವ ಒಂದು ಆಧಾರದ ಮೇಲೆ ನೀಡ್ತಾರೆ ಅಂತಂದ್ರೆ 1971ರಿಂದ 2020ರ ಅವಧಿಯ ಒಂದು ದೀರ್ಘಾವಧಿಯ ಸರಾಸರಿ ಅಥವಾ ಇದರ ಒಂದು ಆವರೇಜ್ ಮಳೆಯ ಒಂದು ಪ್ರಮಾಣವನ್ನ 87 ಸೆಂಟಿಮೀಟರ್ನಷ್ಟು ನಿಗದಿ ಮಾಡಲಾಗಿದ್ದು, ಅದರ ಆಧಾರದ ಮೇಲೆ ಈ ಒಂದು ಮುನ್ಸೂಚನೆಯನ್ನ ನೀಡಲಾಗುತ್ತೆ. ಇನ್ನು ಮುನ್ಸೂಚನೆಯ ಈ ಮೊದಲನೆಯ ಒಂದು ಮುನ್ಸೂಚನೆಯ ಒಂದು ಪ್ರಕಾರ ದೇಶದಲ್ಲಿ ನೈಋತ್ಯ ಮಾನ್ಸೂನ್ ಕಾಲೋಚಿತ ಮಳೆಯು ಸಾಮಾನ್ಯವಾಗಿರಬಹುದು, ಅಂದರೆ ದೀರ್ಘಾವಧಿಯ ಸರಾಸರಿ LPA ಅಂತ ಕರೀತಾರೆ, ಲಾಂಗ್ ಪೀರಿಯಡ್ ಆವರೇಜ್ ಅಂತ. ಸೊ ಇದರ 96ರಿಂದ 104% ಈ ವರ್ಷ ಮಳೆಯಾಗಲಿದೆ ಅಂತ ಪ್ರಿಡಿಕ್ಷನ್ ಹೇಳ್ತಾ ಇದೆ. ಇನ್ನು ಈ ಒಂದು ಮುನ್ಸೂಚನೆಯ ಡೀಟೇಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ LPA ಅಥವಾ ಲಾಂಗ್ ಪೀರಿಯಡ್ ಆವರೇಜ್ ಇದನ್ನ 99% ದೇಶದಲ್ಲಿ ಮಳೆಯ ಪ್ರಮಾಣ ಇರುತ್ತೆ. ಇನ್ನು ಪ್ಲಸ್ ಆರ್ ಮೈನಸ್ 5% ಮಾಡೆಲ್ ಎರರ್ ಅನ್ನ ನಿಗದಿಪಡಿಸಲಾಗಿರುತ್ತೆ, ಅಥವಾ ಆ ಒಂದು ಮುನ್ಸೂಚನೆಯ ಒಂದು +5 ಅಥವಾ -5 ಈ ಒಂದು ಮಾಡೆಲ್ ಎರರ್ ಅನ್ನ, ಮಾದರಿ ದೋಷವನ್ನ ಕನ್ಸಿಡರ್ ಮಾಡಿ ಈ LPA ಅನ್ನ ರಿಪೋರ್ಟ್ ಅನ್ನ ನೀಡಲಾಗುತ್ತೆ. ಇನ್ನು ಮಳೆಯ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭಾರತದಲ್ಲಿ ಆಗುವಂತಹ ಈ ಮಾನ್ಸೂನ್ ಮಳೆಯ 90%ಕ್ಕಿಂತ LPAಯ 90%ಗಿಂತ ಕಡಿಮೆ ಮಳೆಯಾದ್ರೆ ಅದನ್ನ ಕೊರತೆ ಕ್ಯಾಟಗರಿಯ ಒಂದು ಡೆಫಿಸಿಟ್ ರೈನ್ಫಾಲ್ ಅಂತ ಕರಿತೇವೆ, ವರ್ಗದ ಅಡಿಯಲ್ಲಿ ಬರುತ್ತೆ. ಇನ್ನು 90ರಿಂದ 96% ಇದ್ದಾಗ ಇದನ್ನ ಸಾಮಾನ್ಯಕ್ಕಿಂತ ಕಡಿಮೆ ಅಂತ ಕರೆಯಲಾಗುತ್ತೆ. ಅದೇ ರೀತಿ 96%ನಿಂದ 104% ಮಳೆಯಾದಾಗ ಆ ವರ್ಷದ ಮಳೆಯನ್ನ ಸಾಮಾನ್ಯ ಮಳೆ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಇನ್ನು ಸಾಮಾನ್ಯಕ್ಕಿಂತ ಹೆಚ್ಚಿನದು ಒಂದು ವರ್ಗೀಕರಣದಲ್ಲಿ 104ರಿಂದ 110% ಮಳೆ ಆ ವರ್ಷ ಸುರಿದರೆ ಅದನ್ನ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿ 110%ಗಿಂತ ಈ LPAಯ 110%ಗಿಂತ ಜಾಸ್ತಿ ಮಳೆ ಆದ್ರೆ ಅದನ್ನ ಅಧಿಕವಾದ ಮಳೆ ಅಂತ ವರ್ಗೀಕರಣ ಮಾಡಲಾಗಿರುತ್ತೆ. ಸೊ that was about the first prediction of IMD, Indian Meteorological Department. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಹನುಮಾನ್ಜಿ ಚಾರ್ಧಾಮ್ ಯೋಜನೆಯ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ಏಪ್ರಿಲ್ 16 ಹನುಮ ಜಯಂತಿ ಎಂದು ಗುಜರಾತ್ನ ಮೊರ್ಬಿಯಲ್ಲಿ ಈ ಒಂದು ಹನುಮಾನ್ಜಿ ಅವರ 108 ಅಡಿ ಪ್ರತಿಮೆಯನ್ನ ಅನಾವರಣಗೊಳಿಸಿದರು. ಯಾರು ಅನಾವರಣಗೊಳಿಸಿದರು ಅಂತಂದ್ರೆ, ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಹನುಮನ್ ಜಯಂತಿ ಎಂದು ಈ ಚಾರ್ಧಾಮದ ಭಾರತದಲ್ಲಿ ಸ್ಥಾಪಿಸಲಾಗುತ್ತಿರುವಂತಹ ಚಾರ್ಧಾಮದ ಮಾರ್ಬಿ ಅಥವಾ ಪಶ್ಚಿಮ ಭಾಗದ ಒಂದು ಪ್ರದೇಶದಲ್ಲಿ ಗುಜರಾತ್ನ ಮಾರ್ಬಿಯಲ್ಲಿ 108 ಅಡಿಗಳ ಈ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಈ ಚಾರ್ಧಾಮ್ ಯೋಜನೆ ಏನು ಅಂತಂದ್ರೆ, ಭಾರತದ 4 ದಿಕ್ಕುಗಳಲ್ಲಿ, ಇಲ್ಲಿ ನೋಡಬಹುದು ನೀವು ಈ ಚಿತ್ರದಲ್ಲಿ,
4 ದಿಕ್ಕುಗಳಲ್ಲಿ 4 ಹನುಮನ ಈ ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತಹ ಯೋಜನೆಯಾಗಿದ್ದು ಅದನ್ನ ಹನುಮಾನ್ಜಿ ಚಾರ್ಧಾಮ್ ಯೋಜನೆ ಅಂತ ಕರೆಯಲಾಗ್ತಾ ಇದೆ. ಇನ್ನು ಈ ರೀಸೆಂಟ್ ಆಗಿ ಉದ್ಘಾಟನೆಯಾದಂತಹ ಈ ಗುಜರಾತ್ನ ಮೊರ್ಬಿಯಲ್ಲಿರುವ ಹನುಮಾನ್ಜಿ ಅವರ ಪ್ರತಿಮೆ ಇದು 2ನೇ ಒಂದು ಪ್ರತಿಮೆಯಾಗಿದ್ದು, ಇದಕ್ಕಿಂತ ಮುಂಚೆ 2010ರಲ್ಲಿ ಉತ್ತರ ಭಾಗದಲ್ಲಿ ಈ ಶಿಮ್ಲಾದಲ್ಲಿ ಈ ಸರಣಿಯ ಮೊದಲ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಅದೇ ರೀತಿ ದಕ್ಷಿಣದಲ್ಲಿ ರಾಮೇಶ್ವರಂನಲ್ಲಿ ಕೂಡ ಈ ರೀತಿಯ ಒಂದು ಹನುಮನ ಪ್ರತಿಮೆಯನ್ನ ಉದ್ಘಾಟನೆ ಮಾಡುವ ಅಥವಾ ಕೆಲಸವನ್ನ ಪ್ರಾರಂಭ ಮಾಡಲಾಗಿದೆ. ಇನ್ನು ಪೂರ್ವದಲ್ಲಿ ಪೂರ್ವಧಾಮ್ ಅಂತ ಇನ್ನು ಕಟ್ಟುವ ಈ ಹನುಮನ ಮೂರ್ತಿಯನ್ನ ಅನಾವರಣಗೊಳಿಸುವ ಅಥವಾ ಅದರ ಕೆಲಸವನ್ನ ಪ್ರಾರಂಭ ಮಾಡುವ ಸಾಧ್ಯತೆ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ತೈಲ ಬಾಂಡ್ಗಳು ಅಥವಾ ಆಯಿಲ್ ಬಾಂಡ್ಗಳ ಬಗ್ಗೆ ಇದೆ. ರೀಸೆಂಟ್ ಆಗಿ ಈ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರುತ್ತಿರುವುದರಿಂದ ಅವುಗಳ ಬೆಲೆಯನ್ನ ಕಡಿಮೆ ಮಾಡುವ ರಿಕ್ವೆಸ್ಟ್ ಅನ್ನ ಈ ಸದನದಲ್ಲಿ ಇಡಲಾಗಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕೇಂದ್ರ ಹಣಕಾಸು ಸಚಿವರು ಈ ತೆರಿಗೆಗಳನ್ನ ಪೆಟ್ರೋಲಿಯಂ ಮೇಲಿನ ತೆರಿಗೆಗಳನ್ನ ಕಡಿಮೆ ಮಾಡಲು ಸಾಧ್ಯವಿಲ್ಲ ಅಂತ ನೇರವಾಗಿ ವಿರೋಧ ಪಕ್ಷಗಳಿಗೆ ಹೇಳಿದ್ದಾರೆ. ಇನ್ನು ಇದಕ್ಕೆ ಕಾರಣ ಏನು ಕೊಟ್ಟರು ಅಂತಂದ್ರೆ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದಲ್ಲಿ ಈ ತೈಲ ಬಾಂಡ್ಗಳನ್ನ ಬಿಡುಗಡೆ ಮಾಡಿ ಆ ತೈಲ ಬೆಲೆಯನ್ನ ಕಂಟ್ರೋಲ್ ಮಾಡಲಾಗ್ತಾ ಇತ್ತು. ಸೊ ಆ ತೈಲ ಬಾಂಡ್ಗಳಿಗೆ ಆವಾಗ ಮಾಡಿದಂತಹ ಬಾಂಡ್ಗಳಿಗೆ ಈಗ ಪಾವತಿ ಮಾಡುವ ಅವಶ್ಯಕತೆ ಇರುವುದರಿಂದ ಈ ತೈಲ ಉತ್ಪನ್ನಗಳ ಮೇಲಿರುವಂತಹ ತೆರಿಗೆಯನ್ನ ಕಡಿಮೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಅವರು ಕಾರಣ ಕೊಟ್ಟಿದ್ದಾರೆ. ಇನ್ನು ಈ ತೈಲ ಬಾಂಡ್ಗಳ ಬಗ್ಗೆ ತಿಳ್ಕೊಳ್ತಾದ್ರೆ, ಇದು ಸರ್ಕಾರ ತೈಲ ಬಾಂಡ್ ಈ ತೈಲ ಬಾಂಡ್ಗಳ ಬಗ್ಗೆ ತಿಳ್ಕೊಳ್ತಾದ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಅಥವಾ OMC ಅಂತ ಕರಿತೇವೆ, ತೈಲ ಮಾರುಕಟ್ಟೆ ಕಂಪನಿಗಳು ಅಂತ, ಇವುಗಳಿಗೆ ಸರ್ಕಾರ ನೀಡಿದಂತಹ ಪ್ರಾಮಿಸರಿ ನೋಟ್ಗಳು ಈ ತೈಲ ಬಾಂಡ್ಗಳಂತ ಕರೆಸಿಕೊಳ್ಳುತ್ತೆ. ಇನ್ನು ಇವುಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭಾರತ ಸರ್ಕಾರವು ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ನೀಡುವ ನಗದಿನ ಬದಲಾಗಿ ಬಾಂಡ್ಗಳನ್ನ ವಿತರಿಸ್ತಾ ಇತ್ತು. ಸೊ ಇದರಿಂದಾಗಿ ಗ್ರಾಹಕರ ಮೇಲೆ ಈ ಸಂಪೂರ್ಣ ತೈಲ ಬೆಲೆಯನ್ನ ಗ್ರಾಹಕರ ಮೇಲೆ ವಿಧಿಸ್ತಾ ಇರಲಿಲ್ಲ. ಸೊ ಇದರಿಂದಾಗಿ ಈ ತೈಲದ ಬೆಲೆ ಕಂಟ್ರೋಲ್ ಮಾಡಲು ಸಾಧ್ಯವಾಗ್ತಾ ಇತ್ತು. ಆದರೆ ಇದರಿಂದ ನೆಗೆಟಿವ್ ರಿಪರ್ಕಷನ್ಸ್ ಜಾಸ್ತಿ ಆಗಿದ್ದು, ತೈಲ ಬಾಂಡ್ಗಳಲ್ಲಿ ಸರ್ಕಾರವು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಈ 10 ವರ್ಷಗಳಲ್ಲಿ ತೈಲ ಬಾಂಡ್ಗಳ ವಿತರಣೆಯಾದಂತಹ 10 ವರ್ಷಗಳಲ್ಲಿ ಸುಮಾರು 1000 ಕೋಟಿ ರೂಪಾಯಿಗಳನ್ನ ಪಾವತಿಸುವಂತಹ ಪ್ರಾವಧಾನವನ್ನ ಈ ತೈಲ ಬಾಂಡ್ಗಳಲ್ಲಿ ಮಾಡಲಾಗಿರುತ್ತಿತ್ತು. ಸೊ ಈ ಹಣವನ್ನು ತಕ್ಷಣವೇ ಹೊಂದಿಲ್ಲದಿರುವಂತಹ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳ ಬೆಲೆಯನ್ನ ಸರಿದೂಗಿಸಲು ಬಾಂಡ್ ಪಕ್ವವಾಗುವವರೆಗೆ ಭಾರತ ಸರ್ಕಾರವು ಪ್ರತಿ ವರ್ಷ 8% ಅಥವಾ 80 ಕೋಟಿಯಷ್ಟು ರೂಪಾಯಿಗಳನ್ನ ಪಾವತಿ ಮಾಡಬೇಕಾಗ್ತಾ ಇತ್ತು. ಸೊ ಇಂಥ ತೈಲ ಬಾಂಡ್ಗಳನ್ನ ನೀಡುವ ಮೂಲಕ ಅವಾಗಿನ ಸರ್ಕಾರ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿಯ ಲಾಭದಾಯಕತೆಯನ್ನ ಹಾಳು ಮಾಡದೆ ಮತ್ತೆ ಬೃಹತ್ ಬಜೆಟ್ನ ಕೊರತೆಯನ್ನ ಚಲಾಯಿಸದೆ ಗ್ರಾಹಕರನ್ನು ರಕ್ಷಿಸಲು ಈ ರೀತಿಯ ಸಬ್ಸಿಡಿಯನ್ನ ಮಾಡುವ ಉದ್ದೇಶದಿಂದ ಈ ತೈಲ ಬೆಲೆ ಕಡಿಮೆ ಮಾಡುವ ಸಾಧ್ಯತೆಗಳನ್ನ ಈಡೇರಿಸ್ತಾ ಇತ್ತು. ಸೊ ಇದರಿಂದಾಗಿ ಗ್ರಾಹಕರ ಮೇಲೆ ಈ ಹಿಂದೆ ಸಾಕಷ್ಟು ಸರ್ಕಾರಗಳು ಈ ರೀತಿಯ ತೈಲ ಬಾಂಡ್ಗಳನ್ನ ನೀಡಿದರೂ ಸಹ ಸದ್ಯಕ್ಕೆ UPA ಸರ್ಕಾರದ ಮೇಲೆ ಈ ರೀತಿಯ ಆಪಾದನೆಯನ್ನ ಮಾಡಿ ಆ ಬಾಂಡ್ಗಳ ಮರುಪಾವತಿಯನ್ನ ಸರಿದೂಗಿಸಲು ಈ ರೀತಿಯಾದಂತಹ ತೈಲ ಉತ್ಪನ್ನಗಳ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡಲಾಗ್ತಾ ಇದೆ ಅಂತ ನಮ್ಮ ಹಣಕಾಸು ಸಚಿವರು ಜಸ್ಟಿಫಿಕೇಶನ್ ನೀಡಿದ್ದಾರೆ. ಸೊ ದಟ್ ವಾಸ್ ಅಬೌಟ್ ಆಯಿಲ್ ಬಾಂಡ್ಸ್ ಆರ್ ತೈಲ ಬಾಂಡ್ಗಳು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ EDAR ಬಗ್ಗೆ ಇದೆ. EDAR ಅಂದ್ರೆ ಈ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಪೋರ್ಟಲ್ ಬಗ್ಗೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ಈ ವಿಮಾ ಕಂಪನಿಯೊಂದಿಗೆ ಸಮಾಲೋಚನೆ ಮಾಡಿ ನಮ್ಮ ಭಾರತ ಸರ್ಕಾರವು ವೆಬ್ ಪೋರ್ಟಲ್ ಅನ್ನ ನಿರ್ಮಾಣ ಮಾಡಿದೆ. ಈ ರಸ್ತೆ ಅಪಘಾತಗಳ ಕುರಿತಾದಂತಹ ತ್ವರಿತ ಮಾಹಿತಿಗಳನ್ನ ಒದಗಿಸುವ ಉದ್ದೇಶದಿಂದ ಮತ್ತು ಅಪಘಾತಗಳ ಪರಿಹಾರದ ಕ್ಲೇಮ್ಗಳನ್ನ ವೇಗಗೊಳಿಸುವ ಉದ್ದೇಶದಿಂದ ಈ EDAR ಅನ್ನುವ ಪೋರ್ಟಲ್ ಅನ್ನ ಜಾರಿಗೆ ತಂದಿದೆ. ಮತ್ತೆ ಇದರಿಂದ ಈ ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರವನ್ನ ನೀಡುವ ಕೆಲಸ ಅಥವಾ ಪ್ರೋಸೆಸ್ ಕೂಡ ಫಾಸ್ಟ್ ಆಗಿ ನಡೆಯುವ
ಉದ್ದೇಶದಿಂದ ಈ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಪೋರ್ಟಲ್ ಅನ್ನ ಭಾರತದ ರಸ್ತೆಗಳು, ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ, ಈ ಒಂದು ಸಚಿವಾಲಯದಿಂದ ಈ DAR ಅಥವಾ ಈ ವಿವರವಾದ ಅಪಘಾತ ವರದಿಯ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ DAR ಒಂದು ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿದಂತಹ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಥವಾ ರಸ್ತೆಗಳು, ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಇನ್ನು ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ಈ DAR ಅನ್ನುವ ಪೋರ್ಟಲ್ ಇದಕ್ಕಿಂತ ಮುಂಚೆ ಇದ್ದಂತಹ IRAD ಅಥವಾ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ಗೆ ಲಿಂಕ್ ಮಾಡಿ ಈ ಒಂದು ರಿಪೋರ್ಟ್ ಅನ್ನ ಲಿಂಕ್ ಮಾಡಲಾಗುತ್ತೆ. ಇದರಿಂದ ಪೊಲೀಸರು, ರಸ್ತೆ ಅಧಿಕಾರಿಗಳು, ಆಸ್ಪತ್ರೆಗಳು ಇತ್ಯಾದಿಗಳಂತಹ ಮಧ್ಯಸ್ಥರಾಗಿರಬಹುದು ಈ DAR ಫಾರ್ಮ್ಗಳಿಗೆ ಅತ್ಯಂತ ಕನಿಷ್ಠ ಮಾಹಿತಿಯನ್ನ ನಮೂದಿಸಬೇಕಾಗುತ್ತೆ. ಈ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ಗೆ ಈ ಒಂದು DAR ಅನ್ನ ಲಿಂಕ್ ಮಾಡುವುದರಿಂದ ಆ ಒಂದು ಇನ್ಫಾರ್ಮೇಶನ್ ಗಳನ್ನ ಆ ಡೇಟಾಬೇಸ್ಗೆ ಲಿಂಕ್ ಮಾಡಿ ಅದರಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗುತ್ತೆ. ಸೊ ಇದರಿಂದಾಗಿ ಈ ಮಧ್ಯಸ್ಥರಾಗಿರ್ಬೋದು, ರಸ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆಸ್ಪತ್ರೆಗಳು ಯಾವುದೇ ರೀತಿಯಿಂದ ಹೆಚ್ಚಿನ ಇನ್ಫಾರ್ಮೇಶನ್ ನೀಡುವ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಸಮಯದ ಒಂದು ಸದುಪಯೋಗವಾಗಿ ಆ ಕ್ಲೇಮ್ಗಳನ್ನ ಪಡೆದುಕೊಳ್ಳುವುದು ಮತ್ತೆ ಪರಿಹಾರವನ್ನ ಪಡೆದುಕೊಳ್ಳುವವರಿಗೆ ಅನುಕೂಲ ಆಗುವಂತೆ ಈ DAR ಅನ್ನ ಜಾರಿಗೆ ತಂದಿದ್ದಾರೆ. ಹೀಗಾಗಿ ಈ DAR ಏನಿದೆ ಈಗ ಆಲ್ರೆಡಿ ಎಕ್ಸಿಸ್ಟ್ ಆದಂತಹ IRAD ನ ವಿಸ್ತರಣೆಯಾಗಿದ್ದು ಈ ಆವೃತ್ತಿಯಲ್ಲಿದೆ ಅಥವಾ ಇದನ್ನ ಡಿಜಿಟಲೈಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಆಗ್ಲೇ ಕೇಳಿದ ಹಾಗೆ ಇವತ್ತಿನ ಪ್ರಶ್ನೆ, ಯಾವ ಸಚಿವಾಲಯವು ಈ DAR ಈ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ. ಇದರ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾಳೆ ಈ ಉತ್ತರವನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.